ಎಷ್ಟೊತ್ತು ಹೀಗೆ ಕೂತಿರೋದು? ನನಗನ್ಸಿರೋ ಪ್ರಕಾರ ಸರ್ ಇಲ್ಲೇ ಎಲ್ಲೋ ಪಾರ್ಕ್ ಅಲ್ಲಿ ಇದ್ದಾರೆ. ಒಂದ್ ರೌಂಡ್ ಪಾರ್ಕ್ ಸುತ್ತ ಹುಡ್ಕೊಂಡ್ವಾ? ನಾನು ಅವಾಗಿಂದ ಅದನ್ನೇ ಹೇಳ್ತಿರೋದು. ಮತ್ತೆ ಯಾಕೆ ಟೈಮ್ ವೇಸ್ಟ್ ಮಾಡ್ತಿದ್ದೀರಾ? ನಡೀರಿ ಹೋಗಿ ಹುಡ್ಕೊಂಡ. ನಾವ್ ಈ ತರ ಬಂದು ಸರಿ ಕಂಪ್ಲೇಂಟ್ ಮಾಡೋದು ಗೊತ್ತಾದ್ರೆ ಬೇರೆ ಸರ್ಗಳು ಅದೇನ್ ಅನ್ಕೊಂತಾರೋ ಏನೋ. ಏನು ಮಾಡಕ್ಕಾಗಲ್ಲ, ನಮ್ ಕಷ್ಟನ ಯಾರು ಒಬ್ರ ಹತ್ರ ಹೇಳ್ಬೇಕಲ್ವಾ? ನಾವ್ ಇಷ್ಟ ದಿನ ಹೆದ್ರಿನೇ ಎಲ್ಲಾರ ಹತ್ರನೂ ಹಂಗ ಅನ್ಸ್ಕೊಂಡಿರೋದು. ನಡೀರಿ ನಡೀರಿ ಹೋಗೋಣ, ಇಲ್ಲೇ ಎಲ್ಲಾರು ಇರ್ತಾರೆ. ನಡೀರಿ ನಡಿ. ಹೇ ಅಲ್ಲಿ ಸರ್ ಅನ್ಸುತ್ತೆ. ಸರ್ ಅಲ್ಲ ಅನ್ಸುತ್ತೆ ಕಣೆ. ಸರಿ ಹುಡ್ಕೋಣ ಬನ್ನಿ. ಅಲ್ಲಿ ಸಾರು. ಬನ್ನಿ ಬನ್ನಿ ಹೋಗೋಣವಾ? ನಮಸ್ಕಾರ ನಮಸ್ಕಾರ. ಹೇಳಿ, ಎಲ್ಲರೂ ಸೇರಿ ಹುಡ್ಕೊಂಡು ಬಂದಿದ್ದೀರಾ? ಸ್ಕೂಲಲ್ಲಿ ಮಾತಾಡ್ಬೋದಿತ್ತಲ್ವ? ಅಯ್ಯೋ ಪರವಾಗಿಲ್ಲ ಬಿಡಿ, ನಾನು ನಿಮಗೆ ಸಿಗ್ತಾನೆ ಇರ್ತೀನಲ್ಲ. ಪಾಪ ಮಕ್ಕಳು ಇಷ್ಟೊಂದು ದೂರ ಹುಡ್ಕೊಂಡು ಬಂದಿದ್ದಾರೆ ಅಂದರೆ ಏನೋ ಇಂಪಾರ್ಟೆಂಟ್ ವಿಷಯನೇ ಇರಬೇಕು ಅನ್ಸುತ್ತೆ ಅಲ್ವಾ ಮಕ್ಕಳೇ? ಇನ್ನೇನು ಇರ್ತೆ, ಒಬ್ಬೊಬ್ಬರು ಸರ್ ಒಂದೊಂದು ಥರ ಬಿಹೇವ್ ಮಾಡ್ತಾರೆ. ಕೆಲವೊಬ್ಬರು ಮನೆಯವರಿಗೆ ಸುಮ್ಮನೆ ಕಂಪ್ಲೀಟ್ ಮಾಡ್ತಾರೆ, ಪೇರೆಂಟ್ಸ್ಗೆ ಕೋಪ ಬಂದು ಮಕ್ಕಳಿಗೆ ಹೊಡಿತಾರೆ. ಕರೆಕ್ಟಾಗಿ ಹೇಳಿದ್ರಿ ಸರ್, ನೀವು ಒಳ್ಳೆಯವರು. ಬೇರೆ ಸರ್ ಏನಂತಾರೆ ಗೊತ್ತಾ? ಕನ್ನಡ ಸರ್ ಅಂದರೆ ಪ್ರೀತಿ, ನಾವೇನು ರಾಕ್ಷಸರ, ಏನೇ ಇದ್ರು ಅವ್ರ ಹತ್ರ ಹೋಗಿ ಕೇಳಿ, ನಮ್ಮ ಹತ್ರ ಬರಬೇಡಿ ಅಂತಾರೆ. ಯಾಕೆ ಸರ್ ಅವ್ರಿಗೆಲ್ಲ ಅಷ್ಟು ಹೊಟ್ಟೆ ಅವ್ರಿ? ಗುರುಗಳಂದ್ರೆ ಹೊಟ್ಟೆ ಉರ್ಕೋಬಾರ್ದು ತಾನೆ? ಎಲ್ಲಾರನ್ನೂ ಸಮವಾಗಿ ಕಾಣಬೇಕು. ಫಸ್ಟ್ ಕ್ಲಾಸ್ ಬಂದವ್ರನ್ನ ಒಂಥರ ನೋಡ್ತಾರೆ, ಫೇಲ್ ಆದವ್ರನ್ನ ಇನ್ನೊಂದ್ ತರ ನೋಡ್ತಾರೆ. ಭೇದ ಭಾವ ಮಾಡಬಾರ್ದು. ಸಂಬಂಧಿಕರು ಬಿಡಿ, ಹೇಳೋದೇ ಬೇಡ, ಹೊಟ್ಟೆ ಉರ್ಕೊಂಡು ಸಾಯ್ತಾರೆ. ಅಯ್ಯೋ ನಿಮ್ಮ ಮಗುನ ಎಕ್ಸ್ಟ್ರಾ ಆಕ್ಟಿವಿಟೀಸ್ಗೆ ಹಾಕಿದ್ರಾ? ಬೇಡವೇ ಬೇಡ, ಹಾಳಾಗಿ ಹೋಗ್ತಾನೆ ಅಂತಾರೆ. ಆದರೆ ಅವ್ರ ಮಕ್ಕಳನ್ನ ಯಾವುದೋ ಒಂದು ಕಡೆ ಸೇರಿಸ್ತಾರೆ. ನೋಡಿ ಸರ್, ನಮ್ಮ ಸಂಬಂಧಿಕರು ನನ್ನ ಆಡ್ಕೊಂತಾರೆ. ಏನಾದ್ರು ತಿರುಗಿಸ್ ಮಾತಾಡಿದ್ರೆ ಓಹೋ ಆಕ್ಟಿಂಗ್ ಕ್ಲಾಸ್ಗೆ ಹೋಗ್ತೀಯಾ, ಆಕ್ಟಿಂಗ್ ಮಾಡ್ಕೊ ಮಾತಾಡ್ತೀಯಾ ಅಂತಾರೆ. ನಂಗೆ ಅವ್ರ ಮೇಲೆ ಬೇಜಾರೇ ಇಲ್ಲ. ಹೆಚ್ಚಿನ ಸಂಬಂಧಿಕರು ಬೆಳೆಯೋಕೆ ಬಿಡಲ್ಲ. ದೇವ್ರು ಕಾಲಿಳಿಯೋಕಂತಾನೆ ಹುಟ್ಟಿಸಿರ್ತಾನೆ. ಮಕ್ಕಳನ್ನ ಯಾರು ಆಡ್ಕೊಂತಾರೆ ಅವ್ರಂತೂ ಉದ್ಧಾರ ಆಗಲ್ಲ. ಬೆಳ್ದಾದ್ಮೇಲೆ ನಮ್ಮ ತಮ್ಮನ ಮಗ, ನಮ್ಮ ಅಕ್ಕನ ಮಗ, ನಮ್ಮ ಮಾವನ ಮಗ ಅಂತ ಇಲ್ದಾರ ಸಂಬಂಧಗಳನ್ನೆಲ್ಲ ಹೇಳ್ಕೊಂಡ್ ಬರ್ತಾರೆ. ಆದ್ರೆ ನಮ್ಗೆ ಸ್ಕೂಲಲ್ಲಿ ಸರು ಮ್ಯಾಮು ಸಪೋರ್ಟ್ ಮಾಡಲ್ಲ ಅಂತ ನಮ್ಮೆಲ್ರಿಗೂ ಬೇಜಾರು. ಹ್ಞೂ ಸರ್, ಬರೀ ಓದೋದು ಅಂದ್ರೆ ನಮಗೆ ತುಂಬಾ ಬೇಜಾರಾಗುತ್ತೆ, ತಲೆನೋವು ಬರುತ್ತೆ. ಹೊರಗಡೆ ಆಟ ಆಡೋಕ್ಕೂ ಹೋಗಲ್ಲ. ನಮ್ಗೆ ಯಾವ ಕ್ಲಾಸ್ ಇಷ್ಟ ಆಗುತ್ತೋ ಆ ಕ್ಲಾಸಿಗೆ ಹೋಗ್ತೀವಿ. ಡ್ಯಾನ್ಸ್ ಕ್ಲಾಸು, ಮ್ಯೂಸಿಕ್ ಕ್ಲಾಸು, ಆಕ್ಟಿಂಗ್ ಕ್ಲಾಸು, ಡ್ರಾಯಿಂಗ್ ಕ್ಲಾಸು, ಹೀಗೆ. ಸರ್ ತುಂಬಾ ಓದೋರಲ್ಲ ನಮ್ಮನ್ನ ಆಡ್ಕೊಳ್ತಾರೆ ಸರ್. ಇದೆಲ್ಲ ಯಾಕೆ ಬೇಕು? ಗನ್ಮ ಓದೋರ್ ಕಡೆ ಇರಬೇಕು ಅಂತ ಹೇಳ್ತಾರೆ. ಸ್ಕೂಲಲ್ಲಿ ಇಂಗ್ಲೀಷೇ ಮಾತಾಡ್ಬೇಕಂತ ಹೇಳ್ತಾರೆ. ಸರ್ ನೀವು ಒಳ್ಳೆಯವರು, ಎಲ್ಲ ವಿಷಯದಲ್ಲಿ ಅಪ್ಪ ಅಮ್ಮನ ಥರ ಸಪೋರ್ಟ್ ಮಾಡ್ತೀರಾ. ಆದರೆ ಆ ಮಿಕ್ಕಿರೋ ಸರು ಅಪ್ಪ ಅಮ್ಮನ ಸ್ಕೂಲಿಗೆ ಕರೆಸಿ ನಿಮ್ಮ ಮಗನ ಅಲ್ಲೇ ಕಳಿಸಿದ್ದೀರಾ, ಇಲ್ಲೇ ಕಳಿಸಿದ್ದೀರಾ ಅಂತ ಸ್ಕೂಲಿಗೆ ತೆಗ್ದಾಕ್ತೀನಿ ಅಂತ ಹೇಳ್ತಿದ್ದಾರೆ. ಅಲ್ಲ ಸರ್, ಇಷ್ಟೆಲ್ಲ ನಡೀತಿದೆ, ನೀವ್ಯಾಕೆ ಬಾಯ್ ಮುಚ್ಕೊಂಡಿದ್ದೀರಾ? ಕನ್ನಡ ಸರ್ ಆಗಿ ಹೇಗಿರ್ಬೇಕು? ಇಂಗ್ಲಿಷ್ ಮಾತಾಡೋರ್ಗೆ ಎಷ್ಟಿದ್ರೆ ನೀವು ಕನ್ನಡ ಮಾತಾಡೋರು ಹೆಂಗಿರ್ಬೇಕು? ಬಿಡ್ಬೇಡಿ ಸರ್ ಅವ್ರನ್ನ. ಓಹೋ, ಏನಿವತ್ತು ಒಬ್ಬರಾದ ಮೇಲೆ ಒಬ್ರು ಕಂಪ್ಲೀಟ್ ಮಾಡ್ತಾ ಇದ್ದೀರಾ? ನಿಮ್ಮ ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಬಾಯಿ ಮುಚ್ಕೊಂಡಿರೋದು ಅಷ್ಟೇ. ನಿಮ್ಮ ಅವರ ಮಧ್ಯ ನಾನು ಬರಲ್ಲ. ಹಾಗಂದ್ರೆ ಹೇಗೆ? ಪಾಪ ಇಷ್ಟು ದಿನ ಸಹಿಸ್ಕೊಂಡಿದ್ದಾರೆ, ಮಿತಿ ಮೀರಿದಾಗ ಯಾರ ಹತ್ರನೂ ಹೇಳಕ್ಕಾಗದೆ ಬಂದಿದ್ದಾರೆ. ಮಕ್ಕಳೇ, ಈಗ ನಿಮ್ಗೆ ಇವರಿಂದ ಏನಾಗಬೇಕು ಹೇಳಿ? ಏನ್ ಸರ್ ನೀವು ಹಿಂಗ್ ಮಾತಾಡ್ತಿದ್ದೀರಾ? ನಿಮ್ಮನ್ನೇ ನಂಬ್ಕೊಂಡ್ ಬಂದಿದೀವಿ, ನಿಮ್ಗೇನ್ ಪವರ್ ಇಲ್ವಾ? ನೀವು ಅನ್ಯಾಯದ ವಿರುದ್ಧ ಹೋರಾಡಲ್ವಾ? ಎಲ್ರು ಕಾಲು ಹೇಳಿದ್ರೆ ಬೆಳೆಸೋರು ಯಾರು ಸರ್? ದುಡ್ಡು, ಕಾಸು, ವಿದ್ಯೆ ಅನ್ನೋ ವೀಕ್ನೆಸ್ಗೆ ಎಲ್ರು ಆಟ ಆಡಿಸಿದ್ದಾರೆ. ಮತ್ತೆ ಎಲ್ರು ತುಳಿಯೋರೆ ಆದ್ರೆ ಬೆಳೆಸೋರು ಯಾರು ಸರ್? ವಿದ್ಯೆ, ಕೆಲಸ, ಹಣ ಅನ್ನೋ ವೀಕ್ನೆಸ್ ಇಟ್ಕೊಂಡು ಆಟ ಆಡಿಸ್ತಿದ್ದಾರೆ. ಎಕ್ಸಾಮ್ ಅಲ್ಲಿ ಬೇಕಂತ ಕಮ್ಮಿ ಮಾರ್ಕ್ಸ್ ಕೊಡ್ತಿದ್ದಾರೆ. ಕಲೆ ವಯಸ್ಸಿನಲ್ಲಿ ಕಲ್ತ್ರೆ ತಾನೆ ವಿದ್ಯಾ ತಲೆಗೆ ಹೋಗೋದು. ಯಾಕ್ರಪ್ಪ ಹೀಗೆಲ್ಲ ಮಾತಾಡ್ತಿದ್ದೀರಾ? ಈ ಸಣ್ಣ ವಿಷಯಕ್ಕೆ ಯಾಕೆ ಟೆನ್ಷನ್ ಮಾಡ್ಕೋತೀರಾ? ನೀವೆಲ್ಲ ಜಾಣ ಮಕ್ಕಳಲ್ವಾ? ಇಷ್ಟೊತ್ತು ನಾವು ಅದನ್ನೇ ಕೂತ್ಕೊಂಡು ಮಾತಾಡ್ತಿದ್ವಿ. ಒಂದೆರಡು ದಿವಸ ಟೈಮ್ ಕೊಡಿ, ಇನ್ನು ಮುಂದೆ ನಿಮಗೆ ಸ್ಕೂಲಲ್ಲಿ ಯಾವ ತೊಂದರೆನೂ ಆಗಲ್ಲ ಅಲ್ವಾ ಸರ್? ಹೌದೌದು, ಖಂಡಿತ. Thank you, sir. Thank you so much.
ಪಾರ್ಕ್ ಸುತ್ತ ಹುಡ್ಕೋಣ. ನಾವ್ ಈ ತರ ಬಂದು ಕಂಪ್ಲೇಂಟ್ ಹೇಳೋದು ಗೊತ್ತಾದ್ರೆ ಅವ್ರಿಗೆ ಕಂಪ್ಲೇಂಟ್ ಹೇಳೋದು ಗೊತ್ತಾದ್ರೆ ಬೇರೆ ಸರ್ ಏನ್ ಅನ್ಕೋತಾರೋ. ಬೇರೆ ಸರ್ ಏನ್ ಅನ್ಕೊಳ್ತಾರೋ ಏನು ಮಾಡಕ್ಕಾಗಲ್ಲ. ನಮ್ ಕಷ್ಟನ ಯಾರಾದ್ರೂ ಒಬ್ರ ಹತ್ರ ಹೇಳ್ಕೊಳ್ಳೇಬೇಕಲ್ವಾ. ಕಂಪ್ಲೇಂಟ್ ಮಾಡಿದ್ರೆ ಬೇರೆ ಸರ್ಗಳೆಲ್ಲ ಅದೇನ್ ಅನ್ಕೊಂತಾರೋ ಏನೋ. ಏನಾದ್ರು ಅನ್ಕೊಳ್ಳಿ ಬಿಡು, ನಮ್ ಕಷ್ಟನ ಯಾರಾದ್ರೂ ಒಬ್ರ ಹತ್ರ ಹೇಳಲೇಬೇಕಲ್ವಾ. ಅನ್ನಿಸ್ಕೊಂಡಿರೋದು ನಾವಿಷ್ಟು ದಿನ ಎದ್ರಿನೇ ಎಲ್ಲಾರ ಕೈಯಲ್ಲಿ ಹೇಳ್ಸ್ಕೊಂಡಿರೋದು. ಹೋಗೋಣ, ಇಲ್ಲೇ ಎಲ್ಲಾರು ಇರ್ತಾರೆ. ಅವ್ರಲ್ಲ ಅನ್ಸುತ್ತೆ ಕಣೋ, ಹಿಂಗೆ ನಿನ್ಗೂ ಡೌಟು. ಅವ್ರಲ್ಲ ಅನ್ಸುತ್ತೆ ಕಣೋ. ನಮ್ ಕಣೆ ಅವ್ರಲ್ಲ ಅನ್ಸುತ್ತೆ ಕಣೆ. ಮತ್ತೆ ಹೋಗ್ಬೇಕು ಹುಡ್ಕೊಂಡು. ರೆಡಿ, ಓಕೆ, ಬರೋ. ಗ್ರೀನು, ನೀನು ಸೆಂಟ್ರಿಗೆ ಬಾ. ಡ್ರೆಸ್ ಎಲ್ಲ ಬೇರೆ ಬೇರೆ ಕಲರ್ ಬರಬೇಕು. ಈ ಕಡೆ ಬಾರೋ. ಗ್ರೀನ್ ಅವಳನ್ನ ಇಷ್ಟೇ ಸರ್ ಅಂತ ಖುಷಿಯಾಗಿ ಅಷ್ಟೇ. ನಮಸ್ಕಾರ. ಓಡ್ಬಿಟ್ಟು ಬಂದು ಅಲ್ಲಿ ನಿಲ್ಬೇಕು. ರೆಡಿ, ಪೊಸಿಷನ್ ನೋಡ್ಕೊಳ್ಳಿ. ಯಾರ್ಯಾರ್ದು ಎಲ್ಲೆಲ್ಲಿ ಒಬ್ಬರು ಮನೆಯವ್ರಿಗೆ ಸುಮ್ಮನೆ ಕಂಪ್ಲೇಂಟ್ ಮಾಡ್ತಾರೆ. ಇನ್ನೇನಿರುತ್ತೆ, ಒಬ್ಬೊಬ್ಬರು ಸರ್ ಒಬ್ಬೊಬ್ರಿಗೆ ಒಂದೊಂದು ಥರ BM ಮಾಡ್ತಾರೆ. ಒಬ್ಬೊಬ್ಬರು ಬೇರೆ ಸರ್ ಏನಂತಾರೆ ಗೊತ್ತಾ? ಬೇರೆ ಸರ್ ಏನಂತಾರೆ ಗೊತ್ತಾ? ಕನ್ನಡ ಸರ್ ಅಂದ್ರೆ ಎಲ್ರಿಗೂ ಪ್ರೀತಿ. ಕನ್ನಡ ಸರ್ ಅಂದ್ರೆ ಎಲ್ರಿಗೂ ಪ್ರೀತಿ. ನಾವೇನ್ ರಾಕ್ಷಸ್ರಾ? ಏನಿದ್ರು ಅವ್ರ ಹತ್ರ ಹೇಳಿ. ನಾವೇನ್ ರಾಕ್ಷಸ್ರಾ? ಏನಿದ್ರು ಅವ್ರ ಹತ್ರ ಹೇಳಿ, ನಮ್ಮ ಹತ್ರ ಬರ್ಲೇಬೇಡಿ ಅಂತಾರೆ. ಕರೆಕ್ಟ್ ಆಗಿ ಹೇಳಿದ್ರಿ ಸರ್, ನೀವು ಒಳ್ಳೆಯವರು. ಕನ್ನಡ ಸರ್ ಅಂದ್ರೆ ಎಲ್ರಿಗೂ ಇಷ್ಟ. ಬೇರೆ ಸರ್ ಏನಂತಾರೆ ಗೊತ್ತಾ? ಕನ್ನಡ ಸರ್ ಅಂದ್ರೆ ಎಲ್ರಿಗೂ ಪ್ರೀತಿ. ಏನೇ ಇದ್ರು ನಾವೇನ್ ರಾಕ್ಷಸ್ರ? ಏನೇ ಇದ್ರು ಅವ್ರ ಹತ್ರ ಹೋಗಿ ಅಂತ ಹೇಳ್ತಾರೆ. ಬೇರೆ ಸರ್ ಒಳ್ಳೆಯವರಾದ್ಮೇಲೆ ಹೇಳು. ಕರೆಕ್ಟ್ ಸರ್, ಕರೆಕ್ಟ್ ಆಗಿ ಹೇಳಿದ್ರಿ ಸರ್, ನೀವು ಒಳ್ಳೆಯವರು. ಬೇರೆ ಸರ್ ಏನಂತಾರೆ ಗೊತ್ತಾ? ಕನ್ನಡ ಸರ್ ಅಂದ್ರೆ ಎಲ್ರಿಗೂ ಪ್ರೀತಿ, ನಾವೇನ್ ರಾಕ್ಷಸ್ರ? ಏನೇ ಇದ್ರು ಅವ್ರ ಹತ್ರ ಹೋಗಿ ಕೇಳಿ, ನಮ್ಮ ಹತ್ರ ಬರ್ಬೇಡಿ ಅಂತಾರೆ. ಗುರುಗಳ ಮೇಲೆ ಹೊಟ್ಟೆ ಹುಡ್ಕೋಬಾರ್ದು. ಎಲ್ರನ್ನೂ ಸಮಾನವಾಗಿ ಕಾಣ್ಬೇಕು. ಒಂಥರ ನೋಡ್ತಾರೆ. ಫಸ್ಟ್ ಕ್ಲಾಸ್ ಪಾಸ್ ಆದವ್ರನ್ನ ಒಂಥರ ನೋಡ್ತಾರೆ, ಫಸ್ಟ್ ಕ್ಲಾಸ್ ಪಾಸ್ ಆದವ್ರನ್ನ ಒಂಥರ ನೋಡ್ತಾರೆ, ಫೇಲ್ ಆದವ್ರನ್ನ ಇನ್ನೊಂಥರ ನೋಡ್ತಾರೆ. ಭೇದ ಭಾವ ಮಾಡೋದು ತಪ್ಪಲ್ವಾ? ನಮ್ಮ ಮನ್ಸಿಗೆ ನೋವಾಗಲ್ವಾ? ಸಂಬಂಧಿಕರು ಬಿಡಿ, ಹೇಳೋದೇ ಅವ್ರ ಬಗ್ಗೆ ಹೇಳೋದೇ ಬೇಡ. ಸಂಬಂಧಿಕರು ಬಿಡಿ, ಅವ್ರ ಬಗ್ಗೆ ಹೇಳೋದೇ ಬೇಡ. ಹೊಟ್ಟೆ ಮೆಲ್ಲಗೆ ಯಾವುದೋ ಒಂದು ಕಡೆ ಹಾಕ್ತಾರೆ. ಅಲ್ಲ, ಬೇಕಾದ ಕಡೆ ಹಾಕ್ತಾರೆ. ನಮ್ ಸಂಬಂಧಿಕರು ಬಿಡಿ, ಹೇಳೋದೇ ಬೇಡ. ಹೊಟ್ಟೆ ಉಟ್ಕೊಂಡು ಅಲ್ಲ, ನೋಡ್ತಾ ಇರೋ ಅಲ್ಲಿ ಸಂಬಂಧಿಕರು ಬಿಡಿ, ಹೇಳೋದು ಬೇಡ. ಮೆಲ್ಲಗೆ ಯಾವುದೋ ಒಂದ್ ಕಡೆ ಹಾಕ್ತಾರೆ. ಯಾವುದೋ ಒಂದ್ ಕಡೆ ಆಗಲ್ಲ ಕಣ, ಬೇಕಾಗ್ತದೆ. ಅದು ಫಸ್ಟ್ ಲೈನ್. ಅದು ಸಂಬಂಧಿಕರು ಬಿಡಿ, ಹೇಳೋದೇ ಸಂಬಂಧಿಕರು ಯಾವುದೋ ಒಂದು ಮೆಲ್ಲಗೆ ಯಾವುದೋ ಒಂದು ಸಂಬಂಧಿಕರು ಆಡ್ಕೊಂತಾರೆ. ಏನಾದ್ರು ತಿರುಗಿ ಮಾತಾಡಿದ್ರೆ ಸಾಕು. ನೋಡಿ ಸರ್, ನನಗೂ ಸಂಬಂಧಿಕರು ಆಡ್ಕೊಂತಾರೆ. ಏನಾದ್ರು ತಿರುಗಿ ಮಾತಾಡಿದ್ರೆ ಸಾಕು. ಆಕ್ಟಿಂಗ್ ಮಾಡ್ಕೊಂಡು ಮಾತಾಡ್ತಿದ್ಯಾ ಅಂತಾರೆ. ಆಕ್ಟಿಂಗ್ ಕ್ಲಾಸ್ ಹೋಗ್ತಿದ್ಯಾ, ಆಕ್ಟಿಂಗ್ ಮಾಡ್ಕೊಂಡು ಮಾತಾಡ್ತಿದ್ಯಾ ಅಂತಾರೆ. ನಂಗೆ ಸಂಬಂಧಿಕರ ಮೇಲೆ ಅವ್ರ ಬಗ್ಗೆ ನಂಗೆ ಬೇಜಾರಿಲ್ಲ ಬಿಡಿ ಸರ್. ನಂಗೆ ಅವ್ರ ಬಗ್ಗೆ ಬೇಜಾರಿಲ್ಲ ಬಿಡಿ ಸರ್. ಯಾಕಂದ್ರೆ ಹೆಚ್ಚಿನ ಸಂಬಂಧಿಕರು ಯಾರನ್ನು ಬೆಳೆಯಕ್ ಬಿಡಲ್ಲ. ಕಾಲ್ ಎಳಿಬೇಕಂತ ದೇವ್ರು ಹುಟ್ಟಿರ್ತಾನೆ. ನಿಧಾನವಾಗಿ ಹೇಳು. ಆಕ್ಷನ್. ಅವಾಗಿಂದ ಆಕ್ಷನ್ ಆದ್ಮೇಲೆ 1, 2 ಅಂತ ಮನಸ್ಸಲ್ಲಿ ಹೇಳ್ಕೊ. ಆಕ್ಷನ್ ಆದ್ಮೇಲೆ ಗ್ಯಾಪ್ ಬೇಕಲ್ವಾ? ಎಡಿಟಿಂಗ್ ಎಲ್ಲ ಮಾಡೋದು ಬೇಡವಾ? ಸಾರಿ ಮ್ಯಾಮ್. ರೆಡಿ, ನೀನು ಹಿಂದೆ ಮುಂದೆ ಹೋಗ್ಬೇಡ. ನೋಡ್ತಾರೆ ಆರಾಮಾಗಿ, ಟೆನ್ಷನ್ ಮಾಡ್ಕೋಬೇಡ. ಉಸಿರಾಡಿ ಚೆನ್ನಾಗಿ, ಆರಾಮಾಗಿ ಹೇಳು. ಆಕ್ಷನ್. ನಂಗೆ ಅವ್ರ ಮೇಲೆ ಬೇಜಾರೇ ಇಲ್ಲ. ಓಹೋ, ಆಕ್ಟಿಂಗ್ ಕ್ಲಾಸ್ಗೆ ಹೋಗ್ತೀಯಾ? ಮಾತಾಡಿದ್ರೆ ಅದ್ರ ಕಡೆ ಅವ್ರ ಕಡೆ ಕಾಣೋ. ಹೂ ಸರ್, ನಮಗೆ ಬರೀ ಓದೋದು ಅಂದ್ರೆ ಬೋರ್ ಆಗುತ್ತೆ, ತಲೆನೋವು ಬರುತ್ತೆ, ಹೊರಗಡೆ ಆಟ ಆಡೋಕ್ಕೂ ಆಗಲ್ಲ. ನಮಗೆ ಯಾವ ಕ್ಲಾಸ್ ಇಷ್ಟ ಆಗುತ್ತೋ ಆ ಕ್ಲಾಸಿಗೆ ಹೋಗ್ತೀವಿ. ಡ್ಯಾನ್ಸ್ ಕ್ಲಾಸು, ಮ್ಯೂಸಿಕ್ ಕ್ಲಾಸು, ಆಕ್ಟಿಂಗ್ ಕ್ಲಾಸು, ಡ್ರಾಯಿಂಗ್ ಕ್ಲಾಸು, ಹೀಗೆ ಸರ್. ಮಕ್ಕಳನ್ನ ಯಾರು ಆಡ್ಕೊಂತಾರೆ ಅವ್ರ ಉದ್ಧಾರ ಅಂತೂ ಖಂಡಿತ ಆಗಲ್ಲ. ಬೆಳ್ದಾದ್ಮೇಲೆ ಚಿಕ್ಕಮ್ಮನ ಮಗ ದೊಡ್ಡ ಅರ್ಜೆಂಟ್ ಯಾಕೆ ಮಾಡ್ತಾರೆ? ಸ್ಲೋ ಬೆಳ್ದಾದ್ಮೇಲೆ ನಮ್ ಚಿಕ್ಕಮ್ಮನ ಮಗ, ಅಕ್ಕನ ಮಗ, ಮಾವನ ಮಗ ಹೇಳ್ಕೊಂಡು
ಇಲ್ದೇ ಇರೋ ಸಂಬಂಧಗಳನ್ನ ಹೇಳ್ಕೊಂಡು ಬರ್ತಾರೆ. ಹೇಳ್ತಾರೆ. ಇಲ್ಲದೇ ಇರೋ ಸಂಬಂಧ ಹೇಳು. ಇಲ್ದೇ ಇರೋ ಸಂಬಂಧಗಳನ್ನೆಲ್ಲ ಹೇಳ್ಕೊಂಡ್ ಬರ್ತಾರೆ. ನನಗೆ ಅವ್ರ ಕಡೆ ಗಮನ ಇಲ್ಲ ಸರ್. ನಂಗೆ ಅವ್ರ ಕಡೆ ಗಮನ ಇಲ್ಲ ಸರ್. ಆದ್ರೆ ಸ್ಕೂಲಲ್ಲಿ ಸರು ಮ್ಯಾಮು ಸಪೋರ್ಟ್ ಮಾಡಲ್ಲ ಅಂತ ಅದಕ್ಕೆ ಎಲ್ರಿಗೂ ಬೇಜಾಗಲ್ಲ. ಮಾತಾಡ್ಬೇಕು ಅಂತಾರೆ. ಇಂಗ್ಲಿಷ್ ಆಗಿ ಅಲ್ಲ, ಇಂಗ್ಲಿಷಲ್ಲೇ ಮಾತಾಡ್ಬೇಕಂತಾರೆ. ಇಂಗ್ಲಿಷಲ್ಲೇ ಮಾತಾಡ್ಬೇಕು ಅಂತಾಳೆ. ಅಷ್ಟಿಷ್ಟು ಮಾತ್ರ ಹೇಳು. ತುಂಬಾ ಓದೋರು ನಮ್ಮನ್ನ ಆಡ್ಕೋತಾರೆ ಸರ್. ತುಂಬಾ ಓದೋರು ನನ್ನ ಆಡ್ಕೊತಾರೆ ಸರ್. ಗಮನ ಬೇರೆ ಕಡೆ ಹೋಗುತ್ತೆ ಅಂತಾರೆ. ಅಷ್ಟು ಮಾತ್ರ ಹೇಳು ಪುಟ್ಟ. ಹೋಗುತ್ತೆ ಓದಿ ಅಂತ. ಗಮನ ಬೇರೆ ಕಡೆ ಹೋಗುತ್ತೆ, ಓದಿ ಅಂತ. ಸರ್ ಇದೆಲ್ಲ ಯಾಕೆ ಬೇಕು? ಗಮನ ಓದೋರ ಕಡೆ ಇಡ್ಬೇಕು ಅನ್ನೋ ವಿಷಯದಲ್ಲಿ ಅಪ್ಪ ಅಮ್ಮನ ತರ ವಿಷಯದಲ್ಲೂ ಅಪ್ಪ ಅಮ್ಮನ ತರ ವೃತ್ತಿ ಮೇಲೆ ನಿಮ್ ಅವ್ರಿಗೆ ಯಾಕೆ ಸರ್ ಕೋಪ? ವೃತ್ತಿ ಮೇಲೆ ನೀವು ಒಳ್ಳೆಯವರು ನೋಡಿ ಸರ್, ನೀವು ಒಳ್ಳೆಯವರು ನೋಡಿ ಸರ್. ಅಪ್ಪ ಅಮ್ಮನ ತರ ಎಲ್ಲಾ ವಿಷಯದಲ್ಲೂ ಅಪ್ಪ ಅಮ್ಮನ ತರ ನೋಡಿ ಸರ್, ನೀವು ಒಳ್ಳೆಯವರು, ಎಲ್ಲ ವಿಷಯದಲ್ಲಿ ಅಪ್ಪ ಅಮ್ಮನ ತರ ಸಪೋರ್ಟ್ ಮಾಡ್ತೀರಾ. ಆದ್ರೆ ಮಿಕ್ಕಿರೋ ಸರ್ ಆದ್ರೆ ವಿಷಯದಲ್ಲೂ ಅಪ್ಪ ಅಮ್ಮನ ತರ ನೋಡಿ ಸರ್, ನೀವು ಒಳ್ಳೆಯವರು, ಎಲ್ಲ ವಿಷಯದಲ್ಲಿ ಅಪ್ಪ ಅಮ್ಮನ ತರ ಸಪೋರ್ಟ್ ಮಾಡ್ತೀರಾ. ಆದ್ರೆ ಮಿಕ್ಕಿರೋ ಅಪ್ಪ ಅಮ್ಮನ ಯಾಕೆ ಸೇರಿಸ್ತೀರಾ? ಮಕ್ಕಳನ್ನೆಲ್ಲ ಯಾಕೆ ಸೇರಿ ಡಾಕ್ಟರ್ ಇಂಜಿನಿಯರಿಂಗ್ ಆದ್ರೆ ಉಳಿದಿರೋದು ಇಂಜಿನಿಯರಿಂಗ್ ಆದ್ರೆ ಉಳಿದಿರೋ ಕೆಲಸ ಬರಲ್ಲ. ಇಂಜಿನಿಯರ್ ಆದ್ರೆ ನಿಮಗೆ ಎಷ್ಟಿರ್ಬಾರ್ದ ಸರ್? ಕನ್ನಡ ಸರ್ ಆಗಿ ನೀವು ಹೇಗಿರ್ಬೇಕು? ಕನ್ನಡ ಶಾಲೆಗೆ ನೀವು ಹೇಗಿರ್ಬೇಕು? ಇಂಗ್ಲಿಷ್ ಮಾತಾಡೋರ್ಗೆ ಅಷ್ಟಿರ್ಬೇಕಾದ್ರೆ ಇಂಗ್ಲಿಷ್ ಮಾತಾಡೋರ್ಗೆ ಅಷ್ಟಿರ್ಬೇಕಾದ್ರೆ ನಿಮ್ಗೆ ಎಷ್ಟಿರ್ಬೇಕು? ನಿಮ್ಗೆ ಎಷ್ಟಿರ್ಬೇಡ.